ಜೂನ್ 30, 2026 5:30 PM ಎಕ್ಸಾಮ್ ಮುಗಿತೈತಿ. ಅದೇ ತರ 5:35ಕ್ಕೆ ರಿಸಲ್ಟ್ ಬಂತು. ಸೊ ಶಾಕ್ ಐತಲ್ವ ಎಲ್ರಿಗೂ. ಸೊ ಇದು ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಇದು ಒಂದು ರೆಕಾರ್ಡ್ ನ ಮಾಡ್ತಾ ಇರೋದು. ಏನಪ್ಪಾ ಅಂತಂದ್ರೆ ಈಗ ನೋಡಿ, ಹಲವಾರು ಕಾಲೇಜ್ಗಳಲ್ಲಿ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನಾವು ನೋಡ್ತಾ ಇರ್ಬೋದು ಯಾವ ತರ AI ಬಂದಿದ್ರು ಕೂಡ ಆ ಎಕ್ಸಾಮ್ ಆದ್ಮೇಲೆ ಒಂದ್ ತಿಂಗಳು, ಒಂದೊಂದ್ಸತ 2 ತಿಂಗಳು ಆದ್ಮೇಲೆ ರಿಸಲ್ಟ್ ಬಿಡ್ತಾರೆ. ಆದ್ರೆ ಈ ಕಾಲೇಜ್ನಲ್ಲಿ VTU ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ಅಟ್ ಬೆಳಗಾವಿದಲ್ಲಿ ಒಂದು ಯೂನಿವರ್ಸಿಟಿ ಇದೆ. ಆ ಯೂನಿವರ್ಸಿಟಿದವರು ಅವರು ಹಿಂದೆ 4-5 ವರ್ಷಗಳಿಂದ ಇದೇ ರೆಕಾರ್ಡ್ ನ ಇನ್ಕ್ರೀಸ್ ಮಾಡ್ಕೋತ ಬರ್ತಾ ಇರ್ತಾರೆ. ಸೊ ಆ ಲಿಸ್ಟ್ ನು ಕೂಡ ಕೊಡ್ತೀನಿ ಅಂತ, ಹಿಂದೆ ಯಾವ ತರ ರೆಕಾರ್ಡ್ ಕೂಡ ಮಾಡಿದಾರೆ ಅಂತ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಏನೇ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಇಲ್ಲಿ VTU ಅಂತಂದ್ರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂನಿವರ್ಸಿಟಿ ನಮ್ ಬೆಳಗಾವಿದ ಕರ್ನಾಟಕದಲ್ಲಿ ಇದೆ. ಸೊ ಇವ್ರು ಏನಪ್ಪಾ ಅಂತಂದ್ರೆ ಆ ಜೂನ್ 30ನೇ ತಾರೀಕು 5:35ಕ್ಕೆ ಏನ್ ರಿಸಲ್ಟ್ ಬಿಡ್ತಾರೆ ನೋಡಿ, ಸರಿ ಸುಮಾರು 6th ಸೆಮ್ ಸ್ಟೂಡೆಂಟ್ಸ್ ಆದಂತ ರಿಸಲ್ಟ್ ಸರಿ ಸುಮಾರು 60,000 ಸ್ಟೂಡೆಂಟ್ಸ್ ಅನ್ನ ರಿಸಲ್ಟ್ ಬಿಡ್ತಾರೆ ಕೇವಲ 5 ನಿಮಿಷದಲ್ಲಿ. ಅದು ಹೆಂಗೆ ಸಾಧ್ಯಪ್ಪ ಅಂತಂದ್ರೆ ಆ 60,000 ಸ್ಟೂಡೆಂಟ್ಸ್ ಗಳಲ್ಲಿ ಎಷ್ಟೋ ಜನ ಫೇಲ್ ಆಗಿದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಅವರೇ 17,000 ಮೀನ್ಸ್ 17,000 ದೇ ಹ್ಯಾವ್ ಫೇಲ್ಡ್ ಇನ್ 60,000. ಸೊ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ರೆಕಾರ್ಡ್ ಅಂತ ಹೇಳಿದೆ, ಆ ರೆಕಾರ್ಡ್ ನಲ್ಲಿ ಏನೇನ್ ಮಾಡಿದ್ದಾರೆ ಅಂತಾನು ಕೂಡ ಹೇಳ್ತೀನಿ. ಸೊ 2026 6th ಸೆಮ್ ನಲ್ಲಿ ಅವರು 60,856 ಸ್ಟೂಡೆಂಟ್ಸ್ ನ ಇಲ್ಲಿ ರಿಸಲ್ಟ್ ನ ತಗೋತಾರೆ. ಸೊ ಅದರಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಿದ್ದು ಎಕ್ಸಾಮ್ ಆದ್ಮೇಲೆ ಕೇವಲ 5 ನಿಮಿಷದಲ್ಲಿ. ಸೊ ತಿಳ್ಕೊಳ್ಳಿ ಯಾವ ತರ 2026 ನಲ್ಲಿ ರೆಕಾರ್ಡ್ ನ ಮಾಡಿದ್ದಾರೆ ಅಂತ. 2026 ಇನ್ ಫೈನಲ್ ಇಯರ್ ದಲ್ಲಿ 56,000 ಸ್ಟೂಡೆಂಟ್ಸ್ ರಿಸಲ್ಟ್ ಅನೌನ್ಸ್ಡ್ ಇನ್ ಓನ್ಲಿ 10 minutes. ವಾಟ್ ಎ ಶಾಕ್ ಅಲ್ವಾ. ಸೊ 2025 ಫೈನಲ್ ಇಯರ್ ದಲ್ಲಿ 50,321 ಸ್ಟೂಡೆಂಟ್ಸ್ ಅಂಡ್ ಇನ್ 1 hour. ನೋಡ್ಕೊಂಡ್ ಬರ್ತಾ ಇರ್ತೀರಿ ಇಲ್ಲ 2022 2023 6 ಸೆಮಿಸ್ಟರ್ ಅಂತ ನೋಡ್ತಾ ಇರ್ತೀರಲ್ವಾ. ಸೊ ಅದರಲ್ಲಿ 41,000 ಜನ ಇಲ್ಲಿ ಸರಿ ಸುಮಾರು ಅಪಿಯರ್ ಆಗಿರ್ತಾರೆ. ಸೊ ರಿಸಲ್ಟ್ ನ ಬಿಡ್ತಾರೆ. ಅದರಲ್ಲಿ ಅವ್ರು ತಗೊಂಡಿದ್ದ ಗ್ಯಾಪ್ ಕೇವಲ 10 ದಿವಸ. ಯಾವಾಗ 2022 ಅವಾಗಿನ AI ಅಂತಂದ್ರೇನೆ ಗೊತ್ತಿರೋದಿಲ್ಲ ಕೆಲವೊಬ್ಬರಿಗೆ AI ಏನಪ್ಪಾ ಅಂತಂದ್ರೆ. ಸೊ ಇಲ್ಲಿ ತಿಳ್ಕೊಳ್ಳಿ, 2022ರಲ್ಲಿ 10 ದಿವಸದಲ್ಲೇ ರಿಸಲ್ಟ್ ಕಳಿಸಿದ್ದಾರೆ. ಒಂದು ಸ್ಕೀಮ್ ಆಫ್ ಎವಾಲ್ಯೂಷನ್ ಯಾವ ತರ ಡೆವಲಪ್ ಆಗ್ತಾ ಇದೆ ನಮ್ಮ ಕರ್ನಾಟಕ, ನಮ್ಮ ಇಂಡಿಯಾ ಅಂತಾನೆ ತಿಳ್ಕೊಳ್ಳಿ. ಫಸ್ಟ್ ಇದನ್ನ ಮುಗೀತು. ನೆಕ್ಸ್ಟ್ ನಿಮ್ಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಪ್ರೊಫೆಸರ್ ಆದಂತಹ UJ ಉಜ್ವಲ್ ಅವರು ಏನಪ್ಪಾ ಹೇಳಿದಾರೆ ಅಂತಂದ್ರೆ, ವಿ ಅಡಾಪ್ಟೆಡ್ ಡಿಜಿಟಲ್ ಎವಾಲ್ಯೂಷನ್ ಅಂಡ್ ಪ್ರಿಪೇರ್ ಟು ಅನೌನ್ಸ್ ರಿಸಲ್ಟ್ಸ್ ಕ್ವಿಕ್ಲಿ. ದಿಸ್ ವಾಸ್ ಪಾಸಿಬಲ್ ವಿತ್ ಎವ್ರಿವನ್ಸ್ ಕೋಆಪರೇಷನ್. ಇದು ತಿಳ್ಕೊಳ್ಳಿ, ಒಬ್ಬ ಸ್ಟೂಡೆಂಟು ನಾ ಎಕ್ಸಾಮ್ ಬರೀತೀನಿ, ಎಕ್ಸಾಮ್ ಬರೋದಾದ್ಮೇಲೆ ನನಗೆ ಬಹಳ ಅಂದ್ರೆ ಬಹಳ ಫಿಯರ್ ಪ್ಯಾನಿಕ್ ಇರುತ್ತೆ, ನನ್ನ ರಿಸಲ್ಟ್ ಏನಾಗಿ ಬಿಡುತ್ತೆ ಅಂತ. ಸೊ ಎಲ್ಲಾ ಸ್ಟೂಡೆಂಟ್ಸ್ ಕಾಯ್ತಾ ಇರ್ತಾರೆ, ನಾ ಫೇಲ್ ಆದ್ರೆ ಮುಂದೆ ಏನ್ ಮಾಡ್ಬೇಕು, ಪಾಸ್ ಆದ್ರೆ ಮುಂದೆ ಏನ್ ಮಾಡ್ಬೇಕು, ಅದನ್ನ ಯಾವ ತರ ನಾನು ಕಾಪಾಡ್ಕೊಂಡು ಹೋಗ್ಬೇಕು ಅಂತ. ಸೊ ಆವಾಗ ಒಬ್ಬ ಸ್ಟೂಡೆಂಟ್ ಯೋಚನೆ ಮಾಡ್ತಾನೆ, ಬಹಳ ಓವರ್ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ, ಎಲ್ಲಾ ಸ್ಟೂಡೆಂಟ್ಸ್ ಮೇಲೆ ಸ್ಟ್ರೆಸ್ ಅನ್ನೋ ಬೀಳುತ್ತೆ. ಸೊ ಅದ್ರ ಮೇಲೆ ತಿಳ್ಕೊಂಡು ಇಲ್ಲಿ ಪ್ರೊಫೆಸರ್ ಹಾಗೂ ಪ್ರಿನ್ಸಿಪಲ್ ಹಾಗೂ ಡೈರೆಕ್ಟರ್ ಆದಂತಹ ಇಲ್ಲಿ UJ ಉಜ್ವಲ್ ಅವರು ಪ್ರೊಫೆಸರ್ ಮೀನ್ಸ್ ಎವಾಲ್ಯೂಷನ್ ಪ್ರೊಫೆಸರ್ ಅಂತ ಇವರು. ಸೊ ಇವರು ಡಿಜಿಟಲ್ ಎವಾಲ್ಯೂಷನ್ ಮುಖಾಂತರ ಈಗ ನೋಡಿ AI ಬಂದಿದೆ ಅಂದ್ರೆ AI ನ ಯೂಸ್ ಮಾಡ್ಕೊಂಡಲ್ಲ, ಒಂದ್ ಸ್ವಲ್ಪ ಡಿಜಿಟಲ್ ಎವಾಲ್ಯೂಷನ್ ಕೂಡ ಯೂಸ್ ಮಾಡ್ತಾರೆ ವಿತ್ ಹೆಲ್ಪ್ ಆಫ್ ದ ಯಾವ ತರ ಸ್ಟಾಫ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಸೊ ಅವ್ರು ಏನ್ ಮಾಡಿದ್ದಾರೆ ಅಂತ ನಾ ಫಸ್ಟ್ ಹೇಳ್ತೇನೆ ನೋಡಿ. ಇಲ್ಲಿ ಥಿಯರಿ ಎಕ್ಸಾಮ್ ನ ಒಂದ್ ಕಡೆ ಮಾಡಿದ್ರು, ಪ್ರಾಕ್ಟಿಕಲ್ ಎಕ್ಸಾಮ್ ನ ಒಂದ್ ಕಡೆ ಮಾಡ್ತಾರೆ. ಎಲ್ಲ ಕಾಲೇಜ್ಗಳಲ್ಲಿ ಅದು ಇದ್ದಿದ್ದೆ. ಸೊ ಫಸ್ಟ್ ಆಫ್ ಆಲ್ ಥಿಯರಿ ಫೇಸ್ ನ ನೋಡಿದ್ರೆ ಮೇ 18ರಿಂದ ಜೂನ್ 17ರವರೆಗೆ ಥಿಯರಿ ಎಕ್ಸಾಮ್ ಇತ್ತು. ಥಿಯರಿ ಎಕ್ಸಾಮು ಜೂನ್ 17ಕ್ಕೆ ಮುಗಿತೆ. ಮತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್ ಬಂದ್ಬಿಟ್ಟು ಜೂನ್ 18ರಿಂದ ಜೂನ್ 30ರ ಮಟ್ಟ ಇತ್ತು. ಸೊ ಅವ್ರು ಏನ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಬಿಹೈಂಡ್ ದ ಸೀನ್ ಏನಿದೆ ಗುರು, ಏನು ಇಲ್ಲ, ಥಿಯರಿ ಎಕ್ಸಾಮ್ ರಿಸಲ್ಟ್ ಬಂತ, ಅದನ್ನ ಒಂದ್ ಕಡೆ ಇಟ್ಕೊಳ್ಳಿ. ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಜೂನ್ 30ಕ್ಕೆ ಮುಗಿತೈತಿ. ಬಹಳ ಏನಿಲ್ಲ, ಪ್ರಾಕ್ಟಿಕಲ್ ಜೂನ್ 18ರಿಂದ ಜೂನ್ 30 ಅಲ್ವಾ. ಸೊ ಅವಾಗಿಂದ ಏನಾಗಿರುತ್ತೆ, ಕೇವಲ ಅದನ್ನ ಆಡ್ ಮಾಡ್ಕೊಂಡ್ಬಿಡಿ, ಇಷ್ಟೇ. ಅವ್ರು ಹೇಳಿದ್ದೆ ಹಿಂಗೆ. ಸೊ ಈ ತರ ಇರೋದು ಸ್ಟೂಡೆಂಟ್ಸ್ ನ ಪ್ಯಾನಿಕ್ ಹಾಗೂ ಫಿಯರ್ ನ ಕಡಿಮೆ ಮಾಡುತ್ತೆ, ನಾವ್ ಎಷ್ಟು ಜಲ್ದಿ ರಿಸಲ್ಟ್ ನ ಕೊಡ್ತೀವಿ ಅಂತಾನು ಕೂಡ. ಸೊ ಇಲ್ಲಿ 21 days ಅರ್ಲಿಯರ್ ದಾನ್ ದ ಪ್ರೀವಿಯಸ್ ಅಕಾಡೆಮಿಕ್ ಇಯರ್. ಇಲ್ಲಿ ನೋಡ್ಕೊಳ್ಳಿ, ಅವರು 21 ದಿವಸ ತಗೊಂಡಿದ್ದಾರೆ ಇಡೀ ಎಂಟೈರ್ ಎವಾಲ್ಯೂಷನ್ ಮಾಡೋದಕ್ಕೆ. ಆದ್ರೆ ಅವ್ರು ಕೊಟ್ಟಿದ್ದ ರಿಸಲ್ಟ್ ಕೇವಲ 5 ನಿಮಿಷದಲ್ಲಿ. ಫಸ್ಟ್ ಆಫ್ ಆಲ್ ಈ ಏನು ಥಿಯರಿ ಮತ್ತೆ ಪ್ರಾಕ್ಟಿಕಲ್ ನಡುವೆ ಏನ್ ದಿವಸ ಇತ್ತಲ್ವಾ, ಆ ದಿವಸದಲ್ಲಿ ಅವರು ಥಿಯರಿನ ಒಂದು ಏನ್ ತಗೊಂಡಿದ್ರು, ಥಿಯರಿದ ಒಂದು ರಿಸಲ್ಟ್ ನ ತಗೊಂಡಿದ್ರು. ಆಮೇಲೆ ಮುಂದೆ ಪ್ರಾಕ್ಟಿಕಲ್ ಕೂಡ ಆಡ್ ಮಾಡಿಬಿಟ್ಟು ಎರಡು ಜೋಡಿಸಿ ಒಂದು ರಿಸಲ್ಟ್ ನ ಕೊಡ್ತಾರೆ ಇನ್ 5 minutes. ತಿಳ್ಕೊಳ್ಳಿ. ಫಸ್ಟ್ ಆಫ್ ಆಲ್
ಇದು ಏನಪ್ಪಾ ಅಂತಂದ್ರೆ ಇಡೀ ಪ್ರೀವಿಯಸ್ ರೆಕಾರ್ಡ್ಸ್ ಇದೆ ಇವರ ಒಂದು ಕಾಲೇಜ್ ಮೇಲೆ, ಯಾವ ತರ BE ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂಡ್ ಬ್ಯಾಚುಲರ್ ಆಫ್ ಟೆಕ್ನಾಲಜಿ BTech ನಿಂತ್ರ. ಸೊ ಇಲ್ಲಿ VTU ಪ್ರಿನ್ಸಿಪಲ್ ಅವ್ರ ಡೈರೆಕ್ಟರ್ ಆದಂತಹ ಪ್ರೊಫೆಸರ್ ಆದಂತಹ S ವಿದ್ಯಾಶಂಕರ್ ಅವರು ಮತ್ತೆ ರಿಜಿಸ್ಟರ್ ಇವಾಲ್ಯೂಷನ್ ಆದಂತಹ ಪ್ರೊಫೆಸರ್ UJ ಉಜ್ವಲ್ ಅವರು ಕೂಡ ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ ಪಾಸ್ ಆದಂತವ್ರು ಎಷ್ಟು ಪರ್ಸೆಂಟ್ ಪಾಸ್ ಆಗಿದ್ದಾರೆ 60,000ರಲ್ಲಿ ಅಂತಂದ್ರೆ 76.84% ಜನ ಪಾಸ್ ಆಗಿದ್ದಾರೆ 60,000ದಲ್ಲಿ. ಉಳಿದಂತ 17,000 ಜನ ಇಲ್ಲಿ ಹಂಗಂದ್ರೆ ಅಪ್ರಾಕ್ಸಿಮೇಟ್ಲಿ 23-24% ಜನ ಫೇಲ್ ಆಗಿದ್ದಾರೆ ಅಂತ ಕೂಡ ಇಲ್ಲಿ ವಿಷಯನ ತಿಳಿಸಿದ್ದಾರೆ. ಓಕೆ, ಈ ತರ ಇಲ್ಲಿ ವಿಶ್ವೇಶ್ವರಯ್ಯ ಅದು ಫಲಿತಾಂಶಕ್ಕಾಗಿ ದೀರ್ಘಕಾಲ ಕಾಯ್ದರಿಂದ ವಿದ್ಯಾರ್ಥಿಗಳಲ್ಲಿ ಉಂಟಾಗುವ ಆತಂಕವನ್ನು ದೂರ ಮಾಡಲು ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಹಮ್ಮಿಕೊಂಡಿದೆ. ಸೊ ಇವರು ಕೂಡ ಯೋಚನೆನ ಬಹಳ ಚೆನ್ನಾಗಿನೇ ಮಾಡಿದ್ದಾರೆ. ಇದಕ್ಕಪ್ಪ ವಿದ್ಯಾರ್ಥಿಗಳು ಬಹಳ ಅನುಕೂಲ ಆಗುತ್ತೆ. ಇದಕ್ಕೆ ತಮ್ಮ ಫಲಿತಾಂಶಗಳಲ್ಲಿ ಕಾತರದಿಂದ ಕಾಯ್ತಾ ಇರ್ತಾರೆ. ಸೊ ಅವರಿಗೆ ಉನ್ನತ ಶಿಕ್ಷಣ ಮತ್ತು ಪ್ಲೇಸ್ಮೆಂಟ್ ಪ್ರಕ್ರಿಯೆಯಿಂದ ಸಮಯದ ಮೇಲೆ ನೇರ ಪರಿಣಾಮ ಬೀರುತ್ತದೆ ಎಂದು ಉಪಕುಲಪತಿ ಅಂತಂದ್ರೆ ದಟ್ ಇಸ್ ಪ್ರಿನ್ಸಿಪಲ್, ಓಕೆ, ವೈಸ್ ಪ್ರಿನ್ಸಿಪಲ್ ಆದಂತಹ ವಿದ್ಯಾಶಂಕರ್ ಅವರು ತಿಳಿಸಿದ್ದಾರೆ. ಈಗ ಕಾಲೇಜ್ಗಳಲ್ಲಿ, ಈಗ ಡಿಗ್ರಿ ಕಾಲೇಜ್ಗಳಲ್ಲಿ 3 ವರ್ಷ 6th ಸೆಮ್ ಆಯ್ತಂದ್ರೆ ಪ್ಲೇಸ್ಮೆಂಟ್ಗೆ ಹೋಗ್ತಾರೆ ಒಂದು ಜನ ಪಾಸ್ ಆದವರು. ಓಕೆ, ಪ್ಲೇಸ್ಮೆಂಟ್ ಅದಕ್ಕೆ ಟೈಮ್ ಹಿಡಿತೈತಿ. ಇಂಟರ್ವ್ಯೂನ ನೀವು ರೆಸ್ಯೂಮ್ ಮಾಡ್ಕೊಳ್ಳೋಕೆ, ಇಂಟರ್ವ್ಯೂ ತಯಾರು ಮಾಡೋದಕ್ಕೆ ಒಂದ್ ಸ್ವಲ್ಪ ಟೈಮ್ ಬೇಕಪ್ಪ ಅಂತಂದ್ರೆ ಈಗ ಜಲ್ದಿನ ನಿಮ್ಗೆ ರಿಸಲ್ಟ್ ಬೇಕಾಗುತ್ತೆ. ಸೊ ಓಕೆ, ಆ ತರ ಯೋಚನೆ ಮಾಡಿಬಿಟ್ಟು 5 ನಿಮಿಷದಲ್ಲಿ ರಿಸಲ್ಟ್ ಕೊಟ್ಟು ಎಲ್ಲ ವಿದ್ಯಾರ್ಥಿಗಳು ಹೆಲ್ಪ್ ಮಾಡಿದ್ದಾರೆ. ಇದೇ ತರ ಎಲ್ಲ ಕಾಲೇಜ್ಗಳಲ್ಲಿ ಮಾಡ್ಲಿ ಅಂತ ಹೇಳುತ್ತಾ, ಇಂಡಿಯಾನ ಡೆವಲಪ್ ಮಾಡಿ, ನಮ್ಮ ಕರ್ನಾಟಕನ ಡೆವಲಪ್ ಮಾಡಿ ಹೇಳುತ್ತಾ ವಿಡಿಯೋ ಮುಗಿಸ್ತಿದ್ದೀನಿ. ಫ್ರೆಂಡ್ಸ್, ಇಷ್ಟ ಆದ್ರೆ ಲೈಕ್ ಮಾಡಿ, ಏನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಹೇಳುತ್ತಾ, ಸಬ್ಸ್ಕ್ರೈಬ್ ಮಾಡಕ್ ಹೋಗ್ಬೇಡಿ. ವಿಡಿಯೋ ಮುಗಿಸ್ತಿದ್ದೀನಿ. ಟಾಟಾ, ಬಾಯ್ ಬಾಯ್.